ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಷ್ಟ್ರದಲ್ಲಿ ಹೆಚ್ಚಾಗ್ತಾನೆ ಇದೆ, ಅದರಲ್ಲೂ ರಾಜ್ಯದಲ್ಲೂ ಹೆಚ್ಚಾಗ್ತಾ ಇದೆ ಈ ಮಹಿಳಾ ಮೀಸಲಾತಿಯ ಕಿಚ್ಚು. ಯಾಕೆಂದ್ರೆ ಈ ಮಹಿಳಾ ಮೀಸಲಾತಿಯ ಮಸೂದೆ ಮಂಡನೆ ಆದಂತ ಸಂದರ್ಭದಲ್ಲಿ ವಿಫಲ ಆಯಿತು, ಬೇಕಾದಂತ ಬಹುಮತ ಸಿಗ್ಲಿಲ್ಲ ಅಲ್ಲಿ. ಇದರಲ್ಲೂ ಕೂಡ ಮೀಸಲಾತಿ ಪಾಲಿಟಿಕ್ಸ್ ಇದೆ. ಬಿಲ್ ಫೈಲ್ ಆಗೋದಕ್ಕೆ ಕಾಂಗ್ರೆಸ್ಸೇ ಕಾರಣ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ದೇಶದಾದ್ಯಂತ ಜನಾಕ್ರೋಶ ಸೃಷ್ಟಿಗೆ ಮುಂದಾದಂತ ಬಿಜೆಪಿ ಒಂದು ಪ್ಲಾನ್ ಮಾಡ್ಕೊಂಡಿದೆ. ದೇಶದಾದ್ಯಂತನೂ ಬಿಜೆಪಿ ನಾಯಕರಿಗೆ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಮೋದಿ, ಅಮಿತ್ ಶಾ ರಾಜ್ಯಗಳಿಗೆ ಹೋಗಿ ಸುದ್ದಿಗೋಷ್ಠಿ ನಡೆಸೋದಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ. ಹಾಲಿ ಕೇಂದ್ರ ಹಾಗೂ ಮಾಜಿ ಸಚಿವರಿಗೂ ಕೂಡ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಬಿಜೆಪಿ ಮುಗಿ ಬೀಳ್ತಿದ್ದಂತೆ ಅಲರ್ಟ್ ಆಗಿರುವಂತ ಕಾಂಗ್ರೆಸ್ ಹೈಕಮಾಂಡ್ನಿಂದ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸೂಚನೆ ಕೊಡಲಾಗಿದೆ. ತರಾತುರಿಯಲ್ಲಿ ಮಸೂದೆ ಮಂಡಿಸಿದ್ದು ಸರಿಯಲ್ಲ. ಚುನಾವಣಾ ರಾಜ್ಯಗಳಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ಅಂತಾನೆ ನೀವು ಈ ರೀತಿ ಮಾಡಿದ್ದು ಪ್ಲಾನ್ ಇದು ಅಂತ ಕೇಂದ್ರದ ನಿರ್ಧಾರದ ಬಗ್ಗೆ ಜನರಿಗೆ ತಿಳಿಸಿ ಅಂತೇಳಿ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿದೆ. ಒಂದ್ ಕಡೆ ಬಿಜೆಪಿ ಈ ಒಂದು ಮಸೂದೆ ವಿಫಲ ಆಗೋದಕ್ಕೆ ಕಾಂಗ್ರೆಸ್ ಕಾರಣ ಆಯಿತು, ಮಹಿಳಾ ವಿರೋಧಿ ಇದು ಅಂತ ಬಿಂಬಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಚುನಾವಣೆಯ ಸಂದರ್ಭದಲ್ಲಿ ಬೇಕು ಅಂತಾನೆ ನೀವು ಈ ಮಸೂದೆಯನ್ನ ಪಾಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರಿ, ಹಾಗಾಗಿ ವಿಪಕ್ಷಗಳೆಲ್ಲವೂ ಕೂಡ ಮುಗಿಬಿದ್ದು ಇದನ್ನ ಫೇಲ್ ಮಾಡಿದ್ದು ಅಂತ ಆ ರೀತಿಯಾಗಿ ನೀವು ಕೂಡ ಪ್ರಚಾರ ಮಾಡಿ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೂಚನೆಯನ್ನ ಕೊಟ್ಟಿದೆಯಂತೆ. ಒಟ್ನಲ್ಲಿ ಮಹಿಳಾ ಮೀಸಲಾತಿಯ ಈ ಒಂದು ಮಸೂದೆ ವಿಫಲ ಆಗಿದ್ರಿಂದ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ಒಂದು ರೀತಿ ಸಮರಾನ ನಡೀತಾ ಇದೆ. ಇಬ್ರು ಕೂಡ ಸ್ಟ್ರಾಟಜಿಯನ್ನ ಇಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ.